ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ, ಯಾವಾಗಲೂ ಮನೆಯಲ್ಲಿ ಗಂಡ ಹೆಂಡತಿ ಅವರ ಒಂದು ಒಪಿನಿಯನ್ ವಿರುದ್ಧವಾಗೇ ಇರುತ್ತೆ, ಮ್ಯಾಚ್ ಆಗೋದೇ ಇಲ್ಲ, ಇದಕ್ಕೆ ಕಾರಣ ಏನು, ಮತ್ತೆ ಮ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ನೀವು ಕೇಳುವಂತಹ ಪ್ರಶ್ನೆಗಳಲ್ಲೇ ಉತ್ತರ ಅಡಕವಾಗಿರುತ್ತೆ. ನೀವು ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಎಷ್ಟು ಸುಲಭವಾದ ಪ್ರಶ್ನೆ ಇದು ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋರಿಗೆ ಬಹಳ ಅದನ್ನ ಕೇಳಿದ ತಕ್ಷಣನೇ ಅರ್ಥ ಆಗ್ಬಿಡುತ್ತೆ. ಗಂಡ ಹೆಂಡತಿ ಯಾವಾಗಲೂ ವಿರುದ್ಧವಾಗಿ ಅವರ ಅಭಿಪ್ರಾಯಗಳಿರ್ತವೆ. ಉದಾಹರಣೆಗೆ, ಗಂಡ ನೀಲಿ ಕಲರ್ ಬೇಕು ಬಟ್ಟೆ ಅಂತಂದ್ರೆ ಹೆಂಡತಿ ರೆಡ್ ಕಲರ್ ಬೇಕು ಅಂತಾಳೆ. ಅಥವಾ ಗಂಡ ಈ ಬಟ್ಟೆ ಹಾಕೊಳ್ತೇನೆ, ಬೇಡ ಈ ಬಟ್ಟೆ ಹಾಕು ಅಂತ ಅವಳು ಹೇಳ್ತಾಳೆ. ಸೊ ಇದು ಯಾಕೆ ಅನ್ನೋದು ಅವ್ರ ಪ್ರಶ್ನೆ. ಎಷ್ಟು ಸುಲಭ ಅಂತಂದ್ರೆ, ನಮ್ಮ ಜಗತ್ತಲ್ಲಿ ಎಲ್ಲವೂ ವಿರುದ್ಧವಾಗಿರೋದನ್ನ ಒಂದು ಕಡೆ ಗುಡ್ಡೆ ಹಾಕ್ತಾ ಹೋಗಿ. ಉದಾಹರಣೆ, ಗಂಡು ಹೆಣ್ಣು, ಹಗಲು ರಾತ್ರಿ, ಸೊ ನೀವು ರಾಜ ರಾಣಿ, ಆಮೇಲೆ ಭೂಮಿ ಆಕಾಶ, ನೀವು ಏನನ್ನೇ ವಿರುದ್ಧವಾಗಿರೋದನ್ನ ಮಾಡಿದ್ರೆ ಇದರಲ್ಲಿ ಪ್ಲಸ್ಸು ಮೈನಸ್ ಸಿಕ್ಕೇ ಸಿಗುತ್ತೆ. ಒಳ್ಳೆಯದು ಕೆಟ್ಟದ್ದು, ನೆಗೆಟಿವ್ ಪಾಸಿಟಿವ್, ರೈಟ್ ರಾಂಗ್, ಇದೆಲ್ಲವೂ ಕೂಡ ನೀವು ವಿರುದ್ಧವಾಗಿ ಹಾಕ್ಕೊಳ್ಬಹುದು. ಈ ವಿರುದ್ಧವಾಗಿ ಯಾಕಿದೆ ಅನ್ನೋದನ್ನ ಮೊದಲು ನೀವು ತಿಳ್ಕೊಂಡ್ಬಿಡಿ, ನೀವು ಕೇಳಿರೋಂತಹ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸ್ನೇಹಿತರೆ, ಇಲ್ಲಿ ಅಕಸ್ಮಾತ್ ಬರೀ ಗಂಡು ಮಾತ್ರನೇ ಇದೆ ಭೂಮಿಯಲ್ಲಿ, ಹೆಣ್ಣು ಅನ್ನೋ ಒಂದು ಜೀವ ಇಲ್ಲವೇ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬದುಕು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟುತ್ತಾನೆ, ಅವನು ಸಾಯೋವರೆಗೂ ಇದ್ದು ಸತ್ತೋಗ್ತಾನೆ. ಯಾವುದೇ ರೀತಿ ಜೀವನ ವಂಶಾವಳಿ ಮುಂದುವರಿಯೋದಿಲ್ಲ, ಪ್ರಜನನ ಕ್ರಿಯೆ ಖಂಡಿತವಾಗ್ಲೂ ಆಗೋದಿಲ್ಲ. ಇಲ್ಲಿ ಕಾಮ ಅಂತೂ ಸಾಧ್ಯವೇ ಇಲ್ಲ. ಆದ್ದರಿಂದ ಮನುಷ್ಯ ಅಕಸ್ಮಾತ್ ಸೃಷ್ಟಿಕರ್ತ ಭಗವಂತ ಗಂಡು ಮಕ್ಕಳನ್ನು ಹುಟ್ಟಿಸ್ಬಿಟ್ರೆ ಅವ್ರು ಸಾಯೋವರೆಗೂ ಅಷ್ಟೇ, ನೆಕ್ಸ್ಟ್ ಜನ್ರೇಷನ್ ಮೂವ್ ಆಗೋದಿಲ್ಲ. ಅದೇ ರೀತಿ ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ, ನೆಕ್ಸ್ಟ್ ಜನ್ರೇಷನ್ ಪಾಸ್ ಆಗೋದಿಲ್ಲ, ಮೂವ್ ಆಗೋದಿಲ್ಲ, ಅಷ್ಟೇ ನಿಂತೋಯ್ತು. ಅವರು ಹುಟ್ಟಿದ್ರು ಸತ್ರು, ಮುಗೀತು. ಬೇರೆ ಯಾವುದೇ ರೀತಿ ಬೆಳವಣಿಗೆಗೆ ಸಾಧ್ಯವೇ ಇಲ್ಲ. ನೀವು ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೇವಲ ಭೂಮಿ ಮೇಲೆ ಗಂಡು ಹೆಣ್ಣು ಮಾತ್ರ ಇದೆ ಅಂತ ತಿಳ್ಕೊಬೇಡಿ. ಎಲ್ಲವೂ ಕೂಡ ವಿರುದ್ಧವಾಗೇ ಇದೆ. ಅದು ನೀವು ಗಮನಿಸಿಲ್ಲ ಅಥವಾ ನಿಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ನೀವು ಆ ಒಂದು ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡಿಲ್ಲ. ಆದ್ದರಿಂದ ನೀವು ಈ ರೀತಿಯೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಉದಾಹರಣೆ, ಒಂದು ಪೆನ್ನು ಕ್ಯಾಪ್ ಅಂತ ಇಟ್ಕೊಳ್ಳಿ. ನೋಡಿ, ಇಲ್ಲೊಂದು ಪೆನ್ ಇದೆ, ಇದು ಪೆನ್ನು, ಇದು ಕ್ಯಾಪ್. ಇದು ಗಂಡು, ಇದು ಹೆಣ್ಣು, ಇದು ವಿರುದ್ಧ. ಈ ಬಾಟ್ಲ್ ಇದೆ, ಈ ಬಾಟ್ಲನ್ನು ನೋಡಿ, ಓಪನ್ ಮಾಡಿ. ಸೊ ಇದು ಹೆಣ್ಣು, ಇದು ಗಂಡು. ಸೊ ಯಾವ್ದು ಒಳಗಡೆ ತೂರುತ್ತೋ, ಯಾವ್ದು ಒಳಗಡೆ ಇರುತ್ತೋ, ಇದೆಲ್ಲವೂ ಕೂಡ ಗಂಡು ಹೆಣ್ಣು. ನೋಡಿ, ಇದೊಂದು ಬಾಕ್ಸ್, ಇದು ಗಂಡು, ಈ ಬಾಕ್ಸ್ ಹೆಣ್ಣು. ಯಾಕೆಂದ್ರೆ ಇದ್ರೊಳಗಡೆ ಸಂರಕ್ಷಣೆಯಿಂದ ಸುರಕ್ಷಿತವಾಗಿದೆ. ಸೊ ನೀವು ಏನನ್ನೇ ನೋಡಿದ್ರು ಕೂಡ ಅಲ್ಲಿ ಗಂಡು ಹೆಣ್ಣನ್ನ ನೀವು ಹೋಲಿಕೆ ಮಾಡಬಹುದು. ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ತರ ಪ್ರಶ್ನೆಗಳು ಮೂಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಗಂಡ ಹೆಂಡತಿ ವಿರುದ್ಧವಾಗಿದ್ದಾರೆ ಅಂದ್ರೆ, ವಿರುದ್ಧವಾಗಿರುವಂತ ಸ್ತ್ರೀಲಿಂಗ ಪುಲ್ಲಿಂಗ ಅದೇ ವಿರುದ್ಧ, ಅಲ್ಲೇ ವಿರುದ್ಧ ಬಂದ್ಬಿಟ್ಟಿದೆ ಆಕಾಶ ಭೂಮಿ ಅಂತ. ಮತ್ತೆ ನೀವು ಅದನ್ನು ಒಂದು ಮಾಡೋ ಪರಿಸ್ಥಿತಿ ನೋಡ್ತೀರ, ಖಂಡಿತವಾಗ್ಲೂ ಒಂದಾಗೋದಿಲ್ಲ. ನೀವು ಉದಾಹರಣೆಗೆ ಹೆಂಡತಿ ಮೊಟ್ಟೆ ತಿಂತಾಳೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಗಂಡ ಮೊಟ್ಟೆ ತಿನ್ನೋದಿಲ್ಲ. ಇವನಿಗೆ ಮೊಟ್ಟೆ ವಾಸನೆ ಕಂಡ್ರಾಗಲ್ಲ, ಅವಳಿಗೆ ಮೊಟ್ಟೆ ಬೇಕೇ ಬೇಕು, ಪ್ರತಿ ಊಟದಲ್ಲೂ ಮೊಟ್ಟೆ ಬೇಕು. ಈಗ ಇವನು ಅವಳನ್ನು ಹೆಂಗಾದ್ರೂ ಮಾಡಿ ಮೊಟ್ಟೆ ಬಿಡಿಸ್ಬಿಡು, ಯಾವಾಗ ನೀನು ಮೊಟ್ಟೆ ತಿನ್ನೋದು ಬಿಡ್ತೀವಿ ಅವಾಗ ನಾನು ನಿನ್ನ ಹತ್ರ ಬರ್ತೀನಿ, ಅವಾಗ ನಿನ್ನ ಹತ್ರ ಮಲ್ಕೊಳ್ತೀನಿ. ಇವಳು ಹೋಗಯ್ಯೋ, ನೀನು ಬರದೇ ಇದ್ರೆ ಪರವಾಗಿಲ್ಲ, ನಾನು ಮೊಟ್ಟೆ ಬಿಡ್ಬೇಕಾದ್ರೆ ಇರಲ್ಲ, ನಿನ್ನನ್ನು ಬೇಕಾದ್ರೆ ಬಿಟ್ಬಿಡ್ತೀನಿ ಅಂತ ಇವಳು ಹೇಳ್ತಾಳೆ. ಕೊನೆಗೆ ಇವರಿಬ್ಬರು ಆಗದಿರ ಒಂದು ದಿವಸ ಕಾಂಪ್ರಮೈಸ್ ಮಾಡಿಕೊಂಡು ಅವಳು ಮೊಟ್ಟೆ ತಿನ್ನೋದು ಕಡಿಮೆ ಮಾಡ್ತಾಳೆ, ಇವನು ತಿನ್ಲಿ ಬಿಡು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಇದನ್ನ ಅಡ್ಜಸ್ಟ್ಮೆಂಟ್ ಅಂತಾರೆ. ಇದು ವಿರುದ್ಧವಾಗಿರುತ್ತವೆ. ಇನ್ನೊಂದು ವಿಚಾರ ಕೇಳಿ, ಏನೋ ಹೆಂಡತಿ ಮೇಲೆ ಪ್ರೀತಿ ಬಂದು ಅವನು ಕೂಡ ಮೊಟ್ಟೆ ತಿನ್ನೋದು ಕಲ್ತ್ಕೊಂಡ್ಬಿಟ್ಟ. ಈಗ ಮೊಟ್ಟೆ ತಿಂತಾವನೆ. ಈಗ ಅವನು ಮೊಟ್ಟೆ ಇಲ್ದರೆ ಇರೋದಿಲ್ಲ, ಹೆಂಡತಿ ಬಿಟ್ಬಿಟ್ಲು. ಈಗ ಹೆಂಡತಿ ಜಗಳ ಮಾಡ್ತಾಳು, ಮೊಟ್ಟೆ ಬಿಟ್ಬಿಡು ಅಂತ. ಅಲ್ಲೇ ನೀನೇ ನನಗೆ ಕಲ್ಸ್ಕೊಟ್ಟಿದ್ದು ಮೊಟ್ಟೆ ತಿನ್ನೋದನ್ನ, ಈಗ ಮೊಟ್ಟೆ ಬಿಟ್ಬಿಡು ಅಂತ ಹೇಳ್ತಾ ಇದೀಯಾ.
ನೀನು ಮೊಟ್ಟೆ ತಿನ್ನು. ಇಲ್ಲ ಇಲ್ಲ, ನನಗೆ ಗೊತ್ತಿರಲಿಲ್ಲ ಅವಾಗ ಮೊಟ್ಟೆ ಯಾಕೆ ತಿನ್ನಬಾರ್ದು ಅಂತ, ಇವಾಗ ತಿಂದಾಗ್ಬಿಟ್ಟಿದೆ, ಅದಕ್ಕೋಸ್ಕರ ನಾನು ಮೊಟ್ಟೆ ತಿನ್ನಲ್ಲ, ನೀನು ಮೊಟ್ಟೆ ಬಿಟ್ಬಿಡು ಅಂತ ಗಂಡನಿಗೆ ವಿರುದ್ಧವಾಗಿ ಹೇಳ್ತಾವಳು. ಈ ಥರ ಸಾವಿರಾರು ಕೇಸ್ಗಳು ಬಂದಿದೆ ನನ್ನ ಹತ್ರ. ಕೌನ್ಸಿಲಿಂಗ್ ಮಾಡೋದಕ್ಕೆ, ಗಂಡ ಹೆಂಡತಿ ಜಗಳನ ಬಿಡಿಸೋದಕ್ಕೆ ಇಲ್ಲಿ ಬಂದು ಕೌನ್ಸಿಲಿಂಗ್ ಮಾಡಿಸ್ಕೊಳ್ತಾರೆ. ಪ್ರತಿ ತಿಂಗಳು ಬರ್ತಾರೆ. ಇದು ನೈಜ ಘಟನೆ. ಈಗ ಇವನು ತಿಂತವನೇ, ಅವಳು ತಿಂತ ಇಲ್ಲ, ಬಿಟ್ಬಿಡು ಅಂತವಳೆ. ಇದು ಯಾಕೆ ಹೀಗಾಗುತ್ತೆ ಅಂತಂದರೆ, ನಿಸರ್ಗದಲ್ಲಿ ಇದು ವಿರುದ್ಧ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ. ಯಾವತ್ತೂ ಹಗಲು ಹಿರುಳನ್ನ ಮೀಟ್ ಮಾಡಲ್ಲ, ಹಿರುಳು ಹಗಲನ್ನು ಮೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಚಂದ್ರ ಒಂದು ಕಡೆ ಇರ್ತಾನೆ, ಸೂರ್ಯ ಒಂದು ಕಡೆ ಇರ್ತಾನೆ. ಆ ಬೆಳದಿಂಗಳು ಚಂದ್ರ ಬೆಳದಿಂಗಳು ಬರ್ತಾ ಇದೆ ಹೇಗೆ ಅಂತಂದರೆ, ಸೂರ್ಯನ ಕಿರಣಗಳಿಂದ ಮೇಲೆ ಬಿದ್ದಾಗ ಅರ್ಧ ಭಾಗದಷ್ಟು ಮಾತ್ರ ಬೆಳಕು ಬರ್ತದೆ, ಇನ್ನರ್ಧ ಕತ್ತಲಿರುತ್ತೆ. ಸೂರ್ಯ ಯಾವುದೇ ಗ್ರಹಗಳ ಮೇಲೆ ಬಿದ್ದರೆ ಅದು ಅರ್ಧ ಭಾಗದಲ್ಲಿ ಪರಿಪೂರ್ಣವಾದ ಬೆಳಕಿರುತ್ತೆ, ಇನ್ನು ಅರ್ಧ ಭಾಗ ಕತ್ತಲಿರುತ್ತೆ. ಯಾವತ್ತೂ ಈ ಸೂರ್ಯನ ಬೆಳಕು ಈಗ ಭೂಮಿ ಹಿಂಗೆ ತಿರುಗ್ತಾ ಇದೆ ಅಂತಂದರೆ, ಕತ್ತಲು ಬೆಳಕನ್ನು ಭೇಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಬೆಳಕು ಕತ್ತಲನ್ನು ಭೇಟಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರಾ, ಗಂಡು ಹೆಣ್ಣು ಕೇವಲ ಗಂಡು ಹೆಣ್ಣು ಜೀವಿಗಳಲ್ಲಿ ಮಾತ್ರ ಇಲ್ಲ, ವಸ್ತುಗಳಲ್ಲಿ ಗಂಡು ಹೆಣ್ಣಿದೆ. ಇದು ನಿಸರ್ಗದಲ್ಲಿ ನೀವು ಗಿಡ ಮರಗಳಲ್ಲಿ ಗಂಡು ಹೆಣ್ಣಿದೆ, ಹೂಗಳಲ್ಲಿ ಗಂಡು ಹೆಣ್ಣಿದೆ. ಪ್ರತಿಯೊಂದು ಭಗವಂತ ಸೃಷ್ಟಿ ಮಾಡಿರುವಂಥ ಅಷ್ಟು ವಸ್ತುಗಳು, ಜೀವಿಗಳು, ಸಕಲ ಚರಾಚರಗಳು ಏನಿದೆ ಎಲ್ಲದರಲ್ಲೂ ಕೂಡ ಗಂಡು ಹೆಣ್ಣು ಅನ್ನೋದಿದೆ. ಆದ್ದರಿಂದನೇ ಪೃಥ್ವಿ ಮುಂದುವರಿತಾ ಇದೆ, ಪೃಥ್ವಿ ತಿರುಗ್ತಾ ಇದೆ, ಸೂರ್ಯ ತಿರುಗ್ತಾ ಇದ್ದಾನೆ, ಇಡೀ ಬ್ರಹ್ಮಾಂಡ ಸುತ್ತುತ್ತಾ ಇದೆ. ಯಾವುದು ಮೂಮೆಂಟ್ ಇದೆಯೋ ಇದೆಲ್ಲದರಲ್ಲೂ ಕೂಡ ಗಂಡು ಹೆಣ್ಣು ಅನ್ನೋದಿದೆ. ಆ ಗಂಡು ಹೆಣ್ಣು ಅಂದರೆ ವಿರುದ್ಧ ಅಂತಲೇ ಅರ್ಥ. ಆದ್ದರಿಂದ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬದುಕಿದ್ರೆ ಬದುಕು ಸ್ವರ್ಗ, ಸಾರ್ಥಕ, ಅದು ತೃಪ್ತಿ, ನೆಮ್ಮದಿ, ಆರೋಗ್ಯಕರ. ಯಾವಾಗ ನೀವು ಅರ್ಥ ಮಾಡ್ಕೊಂಡು ಬದುಕೋದಿಲ್ಲ, ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ಕುಂದುಕೊರತೆಗಳು, ಅಡೆತಡೆಗಳು ಎಲ್ಲವೂ ಬಂದು ಅದಿಕೊಳ್ತವೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ವಿರುದ್ಧವಾಗೇ ಇರ್ತವೆ ಹೊರತು ಖಂಡಿತವಾಗ್ಲೂ ಜೊತೆಲಿರೋದಕ್ಕೆ ಸಾಧ್ಯವಿಲ್ಲ. ಜೊತೆಲಿ ಇದಿರಿ ಅಂತಂದರೆ ಒಂದು ಸಾಮರಸ್ಯ ಇರಬೇಕು, ಪರಸ್ಪರ ಹೊಂದಾಣಿಕೆ ಇರಬೇಕು. ಇದನ್ನ ರೆಡಿ ಮಾಡಿದಂಥವ್ರು ಕರೆಕ್ಟಾಗಿ ಇದಕ್ಕೆ ನೋಡಿ, ಬೇಕಾದ್ರೆ ಹತ್ತಿರದಿಂದ ನೋಡಿ, ಒಂದು ಚೂರು ಗ್ಯಾಪ್ ಇಲ್ಲ, ಅಂದರೆ ತುಂಬ ಲೂಸು ಇಲ್ಲ, ತುಂಬ ಟೈಟು ಇಲ್ಲ, ಅಕ್ಯುರೇಟ್ ಆಗಿದೆ. ಸೊ ಇಲ್ಲಿ ಹಾಕ್ಕೊಂಡಿದ್ದೀನಿ, ಇದ್ರದ್ದು ರಿಸೀವರ್, ಇದನ್ನು ತೆಗೆದು ಇಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಹೋಗಿ ಕುಂತ್ಕೊಳ್ಳುತ್ತೆ. ಅಕಸ್ಮಾತ್ ನಾವು ಹಿಂಗೆ ಅಂದ್ರೂ ಬರಲ್ಲ, ಅದು ಸ್ವಲ್ಪ ಪ್ರೆಸ್ ಮಾಡಿ ತೆಗಿಬೇಕು, ಲೈಟಾಗಿ ಪ್ರೆಸ್ ಮಾಡಿ ತೆಗೆದ್ರೆ ಬರ್ತದೆ. ಇದು ಹೊಂದಾಣಿಕೆ ಅಂತ ಕರೀತಾರೆ ಇದನ್ನು. ಆದ್ದರಿಂದ ಈ ಮುಚ್ಚಳ ನೋಡಿ ಎಷ್ಟು ಅಕ್ಯುರೇಟ್ ಆಗಿದೆ, ಥ್ರೆಡ್ ಇದೆ ಕರೆಕ್ಟಾಗಿ ನೋಡಿ. ಇಲ್ಲಿ ಒಂದು ಪೂರ್ತಿ ಸರ್ಕಲ್ ಬರೀ ಹಿಂಗೆ ಹಾಕ್ಬಿಟ್ರೆ ಮುಗಿದೋಯ್ತು. 2 ಥ್ರೆಡ್ ಹಾಕಿದ್ರೆ ಫುಲ್ ಟೈಟ್. ಇವಾಗ ನೀರು ಚೆಲ್ಲಲ್ಲ, ಅಕಸ್ಮಾತ್ ಇದು ಲೂಸ್ ಆಗಿದ್ರೆ ಚೆಲ್ತದೆ. ಅಂದರೆ ಗಂಡ ಹೆಂಡತಿ ಇವರಿಬ್ಬರು ಕರೆಕ್ಟಾಗಿದ್ದರೆ ಆ ನೀರು ಹೊರಗಡೆ ಹೋಗೋದಿಲ್ಲ. ಅಂದರೆ ಸಿರಿ ಸಂಪತ್ತು ಅಥವಾ ನಿಮ್ಮ ಬುದ್ಧಿ ಜ್ಞಾನ ನೀವೇನೇನ ರಹಸ್ಯಮಯವಾಗಿ ಮಾಡ್ಕೊಂಡು ಅದು ಯಾವುದು ಹೊರಗಡೆ ಹೋಗೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಪೆನ್ನು ಕ್ಯಾಪ್ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡಬೇಕು, ಪ್ರೆಸ್ ಮಾಡಿ ಹಿಂಗೆ ಅಮುಕ್ಬೇಕು, ಟಕ್ ಅಂತ ಸೌಂಡ್ ಬರ್ತದೆ. ಈಗ ನೀವು ಇಲ್ಲಿ ಇಟ್ಕೊಬೋದು, ಅಕಸ್ಮಾತ್ ಪೆನ್ ಉಲ್ಟಾ ಇಟ್ಕೊಬೋದು, ಡ್ಯಾಮೇಜ್ ಆಗಲ್ಲ. ಇವಾಗ ಏನಾದರೂ ಕ್ಯಾಪ್ ತೆಗೆದ್ಬಿಟ್ಟು ಹಿಂಗೆ ಇಟ್ಕೊಂಡ್ರೆ ವೈಟ್ ಶರ್ಟ್ ಎಲ್ಲ ಗಲೀಜಾಗ್ಬಿಡುತ್ತೆ. ಹಿಂದಿನ ಕಾಲದಲ್ಲಿ ಇಂಕ್ ಪೆನ್ನು ಲೀಕ್ ಆಗ್ಬಿಟ್ಟು ಬಟ್ಟೆ ಎಲ್ಲ ಗಲೀಜಾಗ್ಬಿಡೋದು. ಅದೇ ರೀತಿ ಈ ಪೆನ್ನು ಕ್ಯಾಪು ಯಾವಾಗ ಸಾಮರಸ್ಯ ಇದೆ, ಇದರಲ್ಲಿ ಪರಸ್ಪರ ಹೊಂದಾಣಿಕೆ ಇದೆ, ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅದೇ ರೀತಿ ಗಂಡ ಹೆಂಡತಿ ಕೂಡ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿಗಿದು ಅರ್ಥ ಆಗಲಿಲ್ಲ ಅವರು ಫೈಟ್ ಮಾಡ್ತಾನೆ ಇರ್ತಾರೆ, ಗುದ್ದಾಡ್ತಾನೆ ಇರ್ತಾನೆ, ಪರ್ಚ್ಕೊಳ್ತಾನೆ ಇರ್ತಾರೆ, ಕಿತ್ತಾಡ್ತಾ ಇರ್ತಾರೆ, ಜುಟ್ಟಿಡ್ಕೊಂಡು ಒದ್ದಾಡ್ತಾರೆ, ಡಿವೋರ್ಸ್ಗಳು ಆಗ್ತಾ ಇರ್ತವೆ. ಒಂದೇ ಒಂದು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು, ಸ್ವರ್ಗ ಸುಖದಲ್ಲಿ ಅನುಭವಿಸ್ಬೋದು. ಭೂಮಿಯನ್ನೇ ಸ್ವರ್ಗವನ್ನಾಗಿ ಮಾಡ್ಕೊಳ್ಬಹುದು. ನಮ್ಮ ಕುಟುಂಬವನ್ನೇ ಸ್ವರ್ಗ ಇಂದ್ರನ ಲೋಕ ಥರ ಮಾಡ್ಕೊಳ್ಬಹುದು. ಸಾಮಾನ್ಯ ಜ್ಞಾನ ಇದ್ರೆ ಇನ್ನು ಬ್ರಹ್ಮಜ್ಞಾನ, ನಿಮಗೆ ಪರಮಜ್ಞಾನ ಬೇಕಾಗೇ ಇಲ್ಲ, ಅವಶ್ಯಕತೆಯೇ ಇಲ್ಲ. ಯಾವುದೇ ಆಧ್ಯಾತ್ಮ ತಿಳಿಯುವಂಥ ಅವಶ್ಯಕತೆ ಇಲ್ಲ. ಕೇವಲ ಸಾಮಾನ್ಯ ಜ್ಞಾನದಲ್ಲಿ ಎಷ್ಟು ಸತ್ವ ಅಡಗಿದೆ ಅಂತಂದರೆ ನಿಜವಾಗಲೂ ಅತ್ಯದ್ಭುತವಾಗಿ ಬದುಕಬಹುದು. ಹುಟ್ಟಿನಿಂದ ಸಾವಿನವರೆಗೂ ನಮಗೆ ಬೇಕಾಗಿರುವಂಥ ಎಲ್ಲ ಸಕಲ ಐಶ್ವರ್ಯಗಳನ್ನು, ಆಯುಷ್ ಆರೋಗ್ಯವನ್ನು, ಸಕಲ ಸೌಭಾಗ್ಯಗಳನ್ನು ಕೂಡ ನಾವು ಪಡ್ಕೊಳ್ಬಹುದು. ಅಷ್ಟು ಅದ್ಭುತ. ಆದರೆ
ಮನುಷ್ಯ ಸಾಮಾನ್ಯ ಜ್ಞಾನ ಇಲ್ಲದೇ ಸಮಸ್ಯೆ ಒಳಗಡೆ ಬಿದ್ದು ಒದ್ಲಾಡ್ತಾನೆ. ಸ್ನೇಹಿತರೆ, ನಿಮಗೂ ಆ ರೀತಿ ಇನ್ನೂ ಮದುವೆ ಆಗಿ ಇಷ್ಟು ವರ್ಷ ಆದರೂ ಅಥವಾ ಲವ್ ಮಾಡಿ ಇಷ್ಟು ವರ್ಷ ಆದರೂ ನನ್ನನ್ನು ಅವಳು ಅರ್ಥ ಮಾಡ್ಕೊಂಡಿಲ್ಲ, ನನ್ನನ್ನು ಅವನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಅರ್ಥ ಮಾಡಿಸೋರು ಯಾರೂ ಇಲ್ಲ. ದಯಮಾಡಿ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಮಿಬ್ಬರ ಒಂದು ಗುಣ ಸ್ವಭಾವಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಮೂಲ ಹುಡುಕಿ ಆ ಒಂದು ಪರಿಹಾರಕ್ಕೆ ಯಾವ ರೀತಿ ನೀವು ನಿಯಮಗಳನ್ನು ಮಾಡಿದ್ರೆ ಆ ಪರಿಹಾರ ಸಿಗ್ತದೆ, ಅಥವಾ ಯಾವ ರೀತಿ ನೀವು ನಿಮ್ಮನ್ನು ಬದಲಾಯಿಸ್ಕೊಳ್ಬೇಕು, ಅಥವಾ ನೀವು ಬದಲಾಯಿಸ್ತೇನೆ ಅದನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನೆಲ್ಲವನ್ನ ನಿಮಗೆ ಹೇಳ್ಕೊಡ್ತೀನಿ, ಕಲಿಸ್ಕೊಡ್ತೀನಿ. ಬದುಕು ನಿಜವಾಗ್ಲೂ ಬಂಗಾರ. ಆ ಬಂಗಾರನ ನಾವು ಕಬ್ಬಿಣದ ಥರ ಬಹಳ ಗಟ್ಟಿ ಮಾಡ್ಕೊಂಬಿಟ್ಟಿದ್ದೀರಿ. ತುಂಬ ಈ ಕಬ್ಬಿಣದ ಕಡಲೆ ಅಂತಾರೆ, ಆ ರೀತಿ ಕಡಲೆಕಾಯಿ ಬೀಜ ಅಗಿದ್ರೆ ಒಂದು ಸಲಕ್ಕೆ ಪೂರ್ತಿ 2-3 ಹೋಳುಗಳಾಗ್ಬಿಡುತ್ತೆ. ಆದರೆ ಕಬ್ಬಿಣದ ಕಡಲೆಯನ್ನು ಅಗದು ನೋಡಿ, ಅಗಿಯಲ್ಲ. ಅಲ್ಲೂ ಜುಮ್ ಅಂತದೆ, ನೋವತ್ತೆ, ಒಂದೊಂದ್ಸಲ ಅಲ್ಲೇ ಮುರಿದೋಗ್ಬಿಡ್ತದೆ. ಆ ರೀತಿ ಕಬ್ಬಿಣದ ಕಡಲೆಗಳನ್ನಾಗಿ ಮಾಡ್ಕೊಂಬಿಟ್ಟಿರ್ತೀರಿ ನಮ್ಮ ಒಂದು ಸಂಬಂಧಗಳನ್ನು. ಕೇವಲ ಗಂಡ ಹೆಂಡತಿ ಅಂತ ಮಾತ್ರ ಅಲ್ಲ, ಅಪ್ಪ ಮಕ್ಕಳಿರಬಹುದು, ಅಥವಾ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು. ಸೊ ಮನೆಯಲ್ಲಿರುವಂಥ ಅಷ್ಟೂ ಜನಗಳು ರಿಲೇಷನ್ಶಿಪ್ ಹೇಗೆ ಸ್ಟ್ರಾಂಗ್ ಮಾಡೋದು ಇದು ನಿಮಗೆ ಗೊತ್ತಾಗೋದಿಲ್ಲ. ಹಾಗೇನಾದರೂ ಬೇಕು ಅಂದರೆ ಆತ್ಮ ಸಮೃದ್ಧಿ ಯೋಗಕ್ಕೆ ಬನ್ನಿ. ಖಂಡಿತವಾಗ್ಲೂ ರೂಟ್ಗೆ ಟ್ರೀಟ್ಮೆಂಟ್ ಕೊಡುವಂಥದ್ದನ್ನು ಹೇಳ್ಕೊಡ್ತೀನಿ. ರಿವೈರ್ ಯುವರ್ ಬ್ರೈನ್. ನಿಮ್ಮ ಒಂದು ಮೈಂಡ್ ಸೆಟ್ಟನ್ನು, ಓಲ್ಡ್ ಪ್ಯಾಟರ್ನ್ ಏನಿದೆಯೋ ಅದನ್ನು ಬದಲಾವಣೆ ಮಾಡಿ ಹೊಸ ಟೆಕ್ನಾಲಜಿ, ಹೊಸ ವಿಚಾರಗಳು, ಹೊಸ ಜ್ಞಾನಗಳಲ್ಲಿ ನೀವು ಯಾವಾಗ ನಿಮ್ಮ ತಲೆಯಲ್ಲಿ ಇನ್ಸ್ಟಾಲ್ ಮಾಡ್ತೀರಾ, ಅದ್ಭುತವಾಗಿ ನಿಮ್ಮ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಆಗಿ ಓಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆತ್ಮ ಸಮೃದ್ಧಿ ಯೋಗ ಪ್ರತಿಯೊಬ್ಬರು ಕಲ್ತ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಖಂಡಿತವಾಗ್ಲೂ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ, ಅಭಿವೃದ್ಧಿ, ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.